ಸೊ ನೀವು ಲಾಂಗ್ ಫ್ಲೈಟ್ ಜರ್ನಿಗೆ ಹೋಗ್ತಾ ಇದ್ದರೆ ಈ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಮೊದಲೇದೇನೆಂದರೆ, ನೀವು ನಿಮ್ಮ ಕ್ಯಾರಿ ಆನ್ ಲಗೇಜಲ್ಲಿ ಎಲ್ಲ ಐಟಮನ್ನು ಅದರಲ್ಲೇ ಸೂಟ್ ಕೇಸಲ್ಲಿ ಅಥವಾ ಬ್ಯಾಕ್ ಪ್ಯಾಕಲ್ಲಿ ಹಾಕಿ ಮೇಲ್ಗಡೆ ಕ್ಯಾಬಿನಲ್ಲಿ ಹಾಕಿ ಬಂದ್ ಮಾಡಿಬಿಡ್ತೀರ. ಆಮೇಲೆ ನಿಮಗೆ ತಿಂಡಿನೋ ಅಥವಾ ಹೆಡ್ಫೋನ್ಸೋ ಅಥವಾ ಇನ್ನೂ ಸಣ್ಣ ಐಟಮ್ ನಿಮ್ಗೆ ಜಾಕೆಟೋ ಏನೋ ಬೇಕಂತ ಆದರೆ ಪ್ರತಿ ಸಲ ಎದ್ಬಿಟ್ಟು ಅಲ್ಲಿಂದ ತೆಗೆದು ಆಮೇಲೆ ಬ್ಯಾಗಿಂದ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫ್ಲೈಟ್ ಜರ್ನಿಯಲ್ಲಿರಬೇಕಾದ್ರೆ ಕೆಲವು ಸಲ ಬೆಲ್ಟ್ ಸೈನ್ ಆನ್ ಇರುತ್ತೆ, ಅವಾಗ ಎದ್ದೋಗಂಗಿಲ್ಲ, ಅಥವಾ ಫುಡ್ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಎದ್ದೋಗಂಗಿಲ್ಲ. ಸೊ ಈ ರೀತಿ ನಿಮಗೆ ಕಷ್ಟ ಆಗಬಾರ್ದು ಅಂತ ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ತೊಗೊಳ್ಳಿ. ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ನಿಮ್ಮ ಹೆಡ್ಫೋನ್ಸು, ನಿಮ್ಮ ಸ್ನ್ಯಾಕ್ಸು, ನಿಮ್ಮ ಮೆಡಿಸಿನ್ನು, ಇಂಥದ್ದೇನು ಎಮರ್ಜೆನ್ಸಿ ಐಟಮ್ಸ್ನೆಲ್ಲ ಬ್ಯಾಕ್ ಪ್ಯಾಕಿಗೆ ಹಾಕಿ ನಿಮ್ಮ ಸೀಟ್ ಅಡಿಗೆ ಅಥವಾ ಮುಂದ್ಗಡೆನೂ ಇಟ್ಕೊಬೋದು. ಸೊ ಇದನ್ನು ಧ್ಯಾನದಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ. ಎಸ್ಪೆಷಲಿ ವಿಂಡೋ ಸೀಟು ಅಥವಾ ಮಿಡಲ್ ಸೀಟಲ್ಲಿ ಕೂತ್ಕೊಂಡ್ರೆ ಪ್ರತಿ ಸಲ ನಿಮ್ಮ ಪಕ್ಕದವ್ರನ್ನ ಎಬ್ಬಿಸ್ಬೇಕಾಗುತ್ತೆ. ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಅದನ್ನು ತೆಗೆದು ಬ್ಯಾಗಿಂದ ತೆಗೆದು ಕಷ್ಟ ಆಗುತ್ತೆ. ಸೊ ಸಣ್ಣ ಬ್ಯಾಕ್ ಪ್ಯಾಕ್ ಇದ್ದರೆ ಸುಲಭ ಆಗುತ್ತೆ. ಎರಡನೇದು ತಪ್ಪು ಮಾಡೋದೇನೆಂದರೆ, ನನಗೂ ಈ ರೀತಿ ಒಂದು ತಪ್ಪು ಕಲ್ಪನೆ ಇತ್ತು. ನಮ್ಮ ಕ್ಲಾಸಲ್ಲೆಲ್ಲ ಹೇಳ್ತಾಯಿದ್ರು ಸಣ್ಣ ಇರಬೇಕಾದ್ರೆ ಫ್ಲೈಟಲ್ಲಿ ಹೋಗ್ಬಿಟ್ರೆ ಬೇಕಾದಷ್ಟು ಚಾಕ್ಲೇಟ್ ಕೊಡ್ತಾರೆ, ಫ್ರೀಯಾಗಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತ. ಸೊ ಹೆಚ್ಚಿನ ಫ್ಲೈಟಲ್ಲಿ ಯಾವುದೇ ರೀತಿಯ ಫ್ರೀ ಆಗಿರೋ ಫುಡ್ಡು ಅಥವಾ ತಿಂಡಿ ತಿನಿಸುಗಳು ಸಿಗೋದೇ ಇಲ್ಲ. ಆ್ಯಕ್ಚುಲಿ ಫ್ಲೈಟಲ್ಲಿ ಫುಡ್ನ ಚಾರ್ಜಸ್ಸು ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಕೆಲವುದರಲ್ಲಿ ಮಾತ್ರ ಫುಡ್ ಇನ್ಕ್ಲೂಡೆಡ್ ಆಗಿರುತ್ತೆ. ಇವಾಗ ಇಂಡಿಯಾದಲ್ಲಿ ವಿಸ್ತಾರ ಫುಡ್ ಕೊಡುತ್ತೆ ಕೆಲವು ಕಡೆ ಮಾತ್ರ. ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕೆಲವುದು ಕೊಡ್ತಾರೆ, ಕೆಲವ್ದು ಕೊಡೋದಿಲ್ಲ. ಸೊ ಅದನ್ನು ನೀವು ಮೊದಲೇ ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ. ಯಾಕಂದರೆ ಲಾಂಗ್ ಜರ್ನಿ ಆದರೆ ನಿಮಗೆ ಹಸುವಾಗ್ಬೋದು, ಮತ್ತು ಫ್ಲೈಟಲ್ಲಿ ತುಂಬ ಕಾಸ್ಟ್ಲಿ ಆಯಿತು, ನೀವು ಪರ್ಚೇಸ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜರ್ನಿಯಲ್ಲಿ. ಸೊ ಹಾಗಾಗಿ ನಿಮಗೆ ಯಾವುದು ಫೆಮಿಲಿಯರ್ ಆಗಿರೋ ಫುಡ್ ಇದೆ ಅದನ್ನು ನೀವು ಪ್ಯಾಕ್ ಮಾಡ್ಕೊಳ್ಳಿ. ಮನೆಯಿಂದನೇ ಹೋಗಬೇಕಾದ್ರೆ ಅದು ಸುಲಭ ಆಗುತ್ತೆ. ಫ್ಲೈಟಲ್ಲಿ ಕೆಲವುದು ನಿಮಗೆ ಟೇಸ್ಟ್ ಅನಿಸಲ್ಲ ಅಥವಾ ಏರ್ಪೋರ್ಟಲ್ಲಿ ನಿಮ್ಗೆ ಟೇಸ್ಟ್ ಅನಿಸಲ್ಲ, ಸೊ ಅದು ಚೆನ್ನಾಗಿರಲ್ಲ. ಸೊ ನೀವು ಲಾಂಗ್ ಜರ್ನಿಲಿ ಹೋಗ್ತಾ ಇದ್ದರೆ ಅದನ್ನು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಫುಡ್ ಇನ್ಕ್ಲೂಡೆಡ್ ಆಗಿದ್ದರೆ ನಿಮಗೆ ಬೇಕಾಗಿರೋ ಫುಡ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಕೆಲವು ಕಡೆ ವೆಜಿಟೇರಿಯನ್ ಸಿಗಲ್ಲ, ಕೆಲವು ಕಡೆ ಜೈನರ ಫುಡ್ಗೂ ಸಿಗಲ್ಲ. ಸೊ ನಿಮ್ಮ ಪ್ರಿಫರೆನ್ಸ್ ಯಾವ ರೀತಿ ಇದೆ ಅದನ್ನ ಮೊದಲೇ ಚೆಕ್ ಮಾಡಿಕೊಂಡು ನಿಮಗೆ ಫುಡ್ ಬೇಕಂತಾದರೆ ಏರ್ಪೋರ್ಟಲ್ಲೋ ಅಥವಾ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಸೊ ಇದು ಎರಡನೇ ಪಾಯಿಂಟ್. ಮೂರನೇದು, ಲಾಂಗ್ ಫ್ಲೈಟ್ ಜರ್ನಿಲಿ ನಿಮಗೆ ಒಂದು ಬೆಡ್ಶೀಟ್ ಇದ್ದರೆ ಸುಲಭ ಆಗುತ್ತೆ ಮಲ್ಕೊಳ್ಳೋಕ್ಕೆ, ಹಾಗೆ ಹೆಡ್ಫೋನ್ಸ್ ಇದ್ದರೂ ಸುಲಭ ಆಗುತ್ತೆ. ಯಾಕಂದರೆ ಕಿವಿ ಬಂದು ಬಿಡಲ್ಲ. ನಾರ್ಮಲಿ ಲಾಂಗ್ ಫ್ಲೈಟ್ ಜರ್ನಿಲಿ ಕಿವಿ ಬಂದುಬಿಡುತ್ತೆ, ಆಮೇಲೆ ತುಂಬ ಇರಿಟೇಟ್ ಆಗುತ್ತೆ, ನಿದ್ದೆನೂ ಬರಲ್ಲ, ಕಿವಿ ಕ್ಲೋಸ್ ಆಗಿದ್ದಾಗ ಒಂಥರ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದು ಹೆಡ್ಫೋನ್ ಇದ್ದರೆ ಒಳ್ಳೆಯದು. ಸೊ ಹೆಚ್ಚಿನ ಸಲ ಲಾಂಗ್ ಫ್ಲೈಟ್ಸಲ್ಲಿ ಸೀಟ್ ಮುಂದ್ಗಡೆ ಸ್ಕ್ರೀನ್ ಇರುತ್ತೆ, ಹಾಗೆ ಕೆಳಗಡೆ ಸ್ಕ್ರೀನ್ಗೆ ಕೇಬಲ್ಡ್ ವೈರ್ ಹಾಕ್ಕೊಳೋಕ್ಕೆ ಅಂತ ಹೆಡ್ಫೋನ್ ಔಟ್ಲೆಟ್ ಕೊಟ್ಟಿರ್ತಾರೆ. ಸೊ ನಿಮ್ಮ ಹೆಡ್ಫೋನ್ಸನ್ನ ಇಟ್ಕೊಂಡಿರಿ. ಯಾಕಂದರೆ ಫ್ಲೈಟಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಸಿಗೋಲ್ಲ, ಹಾಗೆ ನಿಮಗೆ ಕಂಫರ್ಟೇಬಲ್ ಆಗಿರಲ್ಲ. ಸೊ ವಯರ್ಡ್ ಕೇಬಲ್ಡ್ ಹೆಡ್ಫೋನ್ ಇದ್ದರೆ ಸುಲಭ ಆಗುತ್ತೆ ಲಾಂಗ್ ಫ್ಲೈಟ್ ಜರ್ನಿಗೆ. ಹಾಗೆ ನಿಮ್ಮ ಬ್ಲ್ಯಾಂಕೆಟ್ಸು ನಿಮ್ಮ ಹತ್ರನೇ ಇದ್ದರೆ ಸುಲಭ ಆಗುತ್ತೆ ಲಾಂಗ್ ಜರ್ನಿಗೆ. ನೆಕ್ಸ್ಟು, ನೀವು ಫ್ಲೈಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಯಾವುದೇ ರೀತಿಯ ಫಂಕ್ಷನ್ಗೆ ಹೋಗೋ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಡಿ. ಇದು ಬರ್ಡೇ ಪಾರ್ಟಿನೋ ಅಥವಾ ಬೇರೆ ಪಾರ್ಟಿಗೆ ಹೋಗೋ ಡ್ರೆಸ್ನ ಹಾಕ್ಕೊಂಡು ಫ್ಲೈಟಲ್ಲಿ ಹೋಗಿದ್ರೆ ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ. ಹೆಚ್ಚಿನ ಟೈಮಲ್ಲಿ ನೀವು ಸೀಟಲ್ಲೇ ಕೂತ್ಕೊಂಡಿರ್ತೀರ. ಸೊ ಸೀಟಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಎಷ್ಟು ಕಂಫರ್ಟೇಬಲಾಗಿ ಕೂತ್ಕೊಳ್ಬೋದು ಆ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡ್ರೆ ನಿಮಗೂ ಸುಲಭ, ಪಕ್ಕದಲ್ಲಿರೋರಿಗೂ ಸುಲಭ ಆಗುತ್ತೆ, ಎಲ್ಲರಿಗೂ ಸುಲಭ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ತುಂಬ ಸ್ಪೆಷಲ್ ಆಗಿರೋ ಡ್ರೆಸ್ ಹಾಕ್ಕೊಂಡು ಹೋಗಿ ನಿಮಗೆ ಕಷ್ಟ ಆಗೋ ಥರ ಮಾಡ್ಕೊಳ್ಬೇಡಿ. ಸೊ ಸುಲಭವಾಗಿರೋಂಥ ಡ್ರೆಸ್ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಜಾಕೆಟ್ ಇಟ್ಕೊಳ್ಳಿ. ಕೆಲವು ಸಲ AC ಕೂಲ್ ಆಗಿಬಿಟ್ರೆ ತುಂಬ ಚಳಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಜಾಕೆಟು ಅಥವಾ ಶಾಲ್ನ ಇಟ್ಕೊಳ್ಳಿ, ಇದು ಸುಲಭ ಆಗುತ್ತೆ ನಿಮಗೆ. ಕೆಲವರು ಲೆನ್ಸ್ ಹಾಕ್ಕೊಳ್ತಾರೆ. ಈ ಲಾಂಗ್ ಫ್ಲೈಟ್ ಜರ್ನಿಲಿ ಈ ಲೆನ್ಸು ಕಣ್ಣಲ್ಲಿದ್ದರೆ ತುಂಬ ಡ್ರೈ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಸೊ ನೀವು ಲೆನ್ಸ್ನ ಬಳಕೆ ಮಾಡೋರು ಈ ಫ್ಲೈಟ್ ಜರ್ನಿಲಿ ಲೆನ್ಸ್ನ ಹಾಕ್ಕೊಳ್ಳದೆ ಇರೋದು ತುಂಬ ಉತ್ತಮ. ನಿಮ್ಮ ಹತ್ರ ಗ್ಲಾಸಸ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ, ಅದು ಸುಲಭ ಆಗುತ್ತೆ. ನೀವು ಲೆನ್ಸ್ನ ಹಾಕ್ಕೊಂಡಿದ್ರೆ ಫುಲ್ಲು ಡ್ರೈ ಹೋಗ್ಬಿಡುತ್ತೆ ಕಣ್ಣುಗಳೆಲ್ಲ, ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಇದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಲೆನ್ಸ್ನ ಹಾಕ್ಕೊಳ್ಳೋರು. ನಿಮ್ಮ ಫೋನ್ ಚಾರ್ಜ್ ಮಾಡಿಟ್ಕೊಳ್ಳಿ. ಏರ್ಪೋರ್ಟಲ್ಲಿ ನಿಮಗೆ ಬೇಕಾದಷ್ಟು ಚಾರ್ಜಿಂಗ್ ಪಾಯಿಂಟ್ಸ್ ಇರ್ತವೆ. ಸೊ ಅಥವಾ ಮನೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಫೋನ್ನ ಚಾರ್ಜ್ ಮಾಡಿಟ್ಕೊಳ್ಳಿ. ಫ್ಲೈಟಲ್ಲಿ ಪ್ರತಿ ಸಲ ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದ್ರೂ ಹೆಚ್ಚಿನ ಸಲ ಈ ಚಾರ್ಜಿಂಗ್ ಪಾಯಿಂಟ್ಸು ವರ್ಕ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಕೆಲವು ಸಲ ವರ್ಕಿಂಗಲ್ಲಿ ಕಂಡೀಷನ್ ಇರುತ್ತೆ, ಕೆಲವ್ದು ಇರಲ್ಲ. ಸೊ ಯಾಕಂದರೆ ಫ್ಲೈಟ್ಸ್ ಎಲ್ಲ ತುಂಬ ಟ್ರಿಪ್ಸ್ ಆಗ್ತಾ ಇರುತ್ತೆ. ಸೊ ಯಾವ ಚಾರ್ಜಿಂಗ್ ಪಾಯಿಂಟ್ ಹೋಗಿರುತ್ತೆ ಅವ್ರಿಗೂ ಗೊತ್ತಾಗಲ್ಲ, ಲೇಟ್ ಆಗುತ್ತೆ. ಸೊ ನಿಮ್ಮ ಫೋನನ್ನು ನೀವು ಚಾರ್ಜ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಪವರ್ ಬ್ಯಾಂಕನ್ನ ಇಟ್ಕೊಳ್ಳಿ, ಅದು ನಿಮಗೆ ಸುಲಭ ಆಗುತ್ತೆ. ಹಾಗೆ ನಿಮಗೆ ಯಾವಾಗ ವೈಫೈ ಸಿಗುತ್ತೋ ಅಲ್ಲಿ ನಿಮಗೆ ಬೇಕಾಗಿರೋಂಥ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸು ಅಥವಾ ನಿಮ್ಮ ಬೇರೆ ಯಾವುದಾದ್ರು OTT ಪ್ಲ್ಯಾಟ್ಫಾರ್ಮಿಂದ ಮೂವೀಸ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ನಿಮ್ಮ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ.
ಇನ್ನೊಂದು ತುಂಬ ಮುಖ್ಯವಾಗಿರುವಂಥ ಪಾಯಿಂಟು, ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಏನಕ್ಕೆ ಅಂದರೆ ಈ ಫ್ಲೈಟು ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಹೆಚ್ಚಿನ ಜನ ಏರ್ಪೋರ್ಟಲ್ಲಿ ಹೊಸ ಹೊಸ ತಿಂಡಿನ ಟ್ರೈ ಮಾಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೋಗ್ತಾರೆ. ತಿಂಡಿನೆಲ್ಲ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಎಲ್ಲಾದರೂ ಹೆಚ್ಚು ಕಮ್ಮಿಯಾಗಿ ಹೊಟ್ಟೆ ಅಪ್ಸೆಟ್ ಆಗಿಬಿಟ್ರೆ ತುಂಬ ಫಜೀತಿ ಆಗಿಬಿಡುತ್ತೆ. ಫ್ಲೈಟಲ್ಲಿ ಒಂದು ದೊಡ್ಡ ಫ್ಲೈಟಲ್ಲಿ ಒಂದು 4 ವಾಶ್ರೂಮು ಅಥವಾ 6 ವಾಶ್ರೂಮ್ ಇರುತ್ತೆ. ಸೊ ಪ್ರತಿ ಸಲ ಯೂಸ್ ಮಾಡ್ತಾ ಇರೋದು, ಹೋಗೋದು ಬರೋದೆಲ್ಲ ತುಂಬ ಕಷ್ಟ ಆಗುತ್ತೆ. ನಾರ್ಮಲಿ ಫ್ಲೈಟ್ ಜರ್ನಿ ತಗೊಳ್ಳೋ 1 ದಿನ 2 ದಿನ ಮೊದಲು ಡೀಸೆಂಟ್ ಆಗಿರೋಂಥ ಮನೆ ಊಟ ಮಾಡಿ ನಾರ್ಮಲ್ ಆಗಿರೋಂಥ ಫುಡ್ ತಗೊಳ್ಳಿ. ಸ್ವಲ್ಪ ಆರಾಮಾಗಿದ್ದರೆ, ನಿಮ್ಮ ಹೊಟ್ಟೆನೂ ಆರಾಮಾಗಿದ್ದರೆ ಆರಾಮಾಗಿರುತ್ತೆ. ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ, ಯಾರಿಗೂ ತೊಂದರೆ ಆಗೋಲ್ಲ, ನಿಮಗೂ ತೊಂದರೆ ಆಗೋಲ್ಲ, ಪಕ್ಕದಲ್ಲಿರೋರಿಗೂ ತೊಂದರೆ ಆಗೋಲ್ಲ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಏರ್ಪೋರ್ಟ್ಗೆ ಹೋದಾಗ ತುಂಬ ಬೇರೆ ಬೇರೆ, ಇವಾಗ ಬೆಂಗಳೂರು ಏರ್ಪೋರ್ಟ್ಗೆ ಹೋದರೆ ತುಂಬ ಸ್ಟಾಲ್ಸ್ಗಳಿದ್ದಾವೆ. ನಾವು ನೋಡದೇ ಇರೋಂಥ ಫುಡ್ಡನ್ನು ಕೂಡ ನೋಡ್ತೀವಿ, ಅಥವಾ ಪ್ಯಾಕೇಜ್ಡ್ ಫುಡ್ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ತಗೊಂಡ್ರು ಮನೆಗೆ ಹೋಗಿ ತಿಂದು ಟ್ರೈ ಮಾಡಿ. ನೀವು ಜರ್ನಿಯಲ್ಲಿ ಇರಬೇಕಾದ್ರೆ ಈ ಫುಡ್ಡನ್ನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಡಿ. ಸೊ ಈ ರೀತಿಯ ತಪ್ಪುಗಳನ್ನು ಈ ವಿಡಿಯೋ ನೋಡಿದ ನಂತರ ನೀವು ಖಂಡಿತವಾಗ್ಲೂ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ರೀತಿಯ ಇದರಲ್ಲಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ಗಳಾಗಿದ್ದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಸೊ ಇನ್ನೂ ಯಾವುದಾದ್ರೂ ಪಾಯಿಂಟ್ಸ್ ಬಿಟ್ಟೋಗಿದರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಅದನ್ನು ಕಮೆಂಟ್ಸಲ್ಲಿ ಬರೀರಿ, ಮತ್ತೆ ಮುಂದೆ ವೀಡಿಯೋ ಮಾಡಿ ಹೇಳ್ತೀನಿ. ಹಾಗೆ ನೀವು ಯಾವ ರೀತಿ ಲಗೇಜನ್ನು ಪ್ಯಾಕ್ ಮಾಡಬೇಕು, ಕ್ಯಾರಿ ಆನ್ ಲಗೇಜ್ ಯಾವ ರೀತಿ ಪ್ಯಾಕ್ ಮಾಡಬೇಕು, ಚೆಕ್ ಇನ್ ಮಾಡೋದು ಹೇಗೆ, ಈ ರೀತಿಯ ವೀಡಿಯೋಗಳನ್ನ ನೋಡಬೇಕಾದ್ರೆ ಇಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಇದೆ. ಆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ, ಉಳಿದಿರೋ ವ್ಲಾಗ್ಸನ್ನ ಚೆಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.